ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಬಿನಿ ರಿಸರ್ವಾಯರ್ ಅನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಐ ಹೋಪ್ ಈ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ನಾನು ನಿಮ್ಮ ಕನೆಕ್ಟಿಂಗ್ ಕನ್ನಡಿಗ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ನಾವೀಗ ಬಂಡೀಪುರಿಂದ ಕಬಿನಿ ಕಡೆಗೆ ಹೊರಟಿದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ 1 o'clock ಆಗಿದೆ. ನಾವೀಗ ನೋಡೋಕೆ ಹೋಗ್ತಿರುವಂತಹ ಈ ಪ್ಲೇಸ್ ಬ್ಯಾಂಗ್ಳೂರಿಂದ 203 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮೈಸೂರಿಂದ 68 ಕಿಲೋಮೀಟರ್ಸ್ ದೂರದಲ್ಲಿದೆ. ಕಾವೇರಿ ನದಿ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಕರ್ನಾಟಕದ ತಲಕಾವೇರಿಯಲ್ಲಿ ಹುಟ್ಟುವ ಈ ನದಿ ಕರ್ನಾಟಕ ಮತ್ತು ತಮಿಳುನಾಡಿನ ಜನರ ದಾಹವನ್ನು ನೀಗಿಸ್ತಾ ಇದೆ. ನಾವೀಗ ಕಬಿನಿ ರಿಸರ್ವಾಯರ್ ಅನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಕಬಿನಿ ನದಿಯು ಕಾವೇರಿ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾಗಿದೆ. ಕಬಿನಿ ನದಿಯನ್ನ ಕಪಿಲಾ ನದಿ ಅಂತ ಕೂಡ ಕರೀತಾರೆ. ಕೇರಳ ರಾಜ್ಯದ ಕೋಯಿಕೋಡ್ ಜಿಲ್ಲೆಯ ಕವಿಲುಂಪಾರ ಬಳಿ ಪನಮರಂ ನದಿ ಮತ್ತು ಮನಂತವಾಡಿ ನದಿಯ ಸಂಗಮದಿಂದ ಈ ಕಪಿಲಾ ನದಿ ಹುಟ್ಟುತ್ತೆ. ಈ ಕಪಿಲಾ ನದಿ ಕೇರಳದ ವಯನಾಡ್ ಜಿಲ್ಲೆಯ ಮೂಲಕ ಪೂರ್ವಾಭಿಮುಖವಾಗಿ ಹರಿದು ನಂತರ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ಕಾವೇರಿಯನ್ನು ಸೇರುತ್ತದೆ. ಹಾಗಾಗಿ ಈ ಕಬಿನಿ ನದಿಯಿಂದ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಈ 3 ರಾಜ್ಯಗಳು ಇಂಟರ್ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಕಬಿನಿ ನದಿಗೆ ಮೈಸೂರಿನ ಬೀಚನಹಳ್ಳಿ ಅನ್ನೋ ಗ್ರಾಮದಲ್ಲಿ ಕಬಿನಿ ಡ್ಯಾಮ್ ಅನ್ನು ಕಟ್ಟಲಾಗಿದೆ. ಆ್ಯಕ್ಚುಲಿ ಕಬಿನಿ ಡ್ಯಾಮ್ ಅನ್ನು ನೋಡ್ಬೇಕಂತಾನೆ ಬಂದ್ವಿ, ಬಟ್ ಅಲ್ಲಿ ಡ್ಯಾಮ್ ಮೇಲ್ಗಡೆ ಬಿಡ್ತಾ ಇಲ್ಲ. ಸೊ ಹಾಗಾಗಿ ನಾವೀಗ ಕಬಿನಿ ಬ್ಯಾಕ್ ವಾಟರ್ ಕಡೆಗೆ ಬಂದಿದ್ದೀವಿ. ಈ ಡ್ಯಾಮ್ ಅನ್ನು 1974ರಲ್ಲಿ ಕಟ್ಟಲಾಗಿದ್ದು 696 ಮೀಟರ್ ಉದ್ದವಾಗಿದೆ. ಕಬಿನಿ ವೈಲ್ಡ್ ಲೈಫ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಕಬಿನಿ ಟೈಗರ್ ರಿಸರ್ವ್ ಮತ್ತು ಕಬಿನಿ ಬ್ಯಾಕ್ ವಾಟರು ತುಂಬ ಫೇಮಸ್ ಇದೆ. ನೀವು ವಿಡಿಯೋದಲ್ಲಿ, ಮೂವೀಸಲ್ಲಿ ನೋಡೇ ಇರ್ತೀರಾ. ನೋಡ್ಕೊಳ್ರಪ್ಪ, ದಿಸ್ ಈಸ್ ಬ್ಯಾಕ್ ಸೈಡ್ ಆಫ್ ಕಬಿನಿ ರಿಸರ್ವಾಯರ್. ಈ ಪ್ಲೇಸ್ ಮಾತ್ರ ಸಖತ್ ಪೀಸ್ಫುಲ್ ಆಗಿದೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.